ತಗೊಂಡ್ಮೇಲೆ ಫ್ಯೂಚರ್ ಏನು? BNYS ತಗೊಂಡ್ರೆ ಫ್ಯೂಚರ್ ಇಲ್ಲ. ನಮಸ್ಕಾರ, ನಾನು ಶೀಲಾ, BNYS ಸ್ಟೂಡೆಂಟ್. ಫಸ್ಟ್, BNYS 5.5 years ಮಾಡಿದ್ಮೇಲೆ ಮೀನ್ಸ್ 4.5 years ಥಿಯರಿ, 1 year ಇಂಟರ್ನ್ಶಿಪ್ ಮಾಡಿದ್ಮೇಲೆ ಏನೆಲ್ಲ ಮಾಡ್ಬೋದು? ಇಲ್ಲಿ ಎರಡಿದೆ. ನಾವು ಎಜುಕೇಷನ್ನ ಮುಂದೆ ಕಂಟಿನ್ಯೂ ಮಾಡ್ಕೊ ಹೋಗ್ಬೋದು, ಇಲ್ಲ ನಮಗೆ ಸಾಕಪ್ಪ ಎಜುಕೇಷನ್, ನನಗೆ ಈ BNYS ಡಿಗ್ರಿನೇ ಸಾಕು ಅಂತ ಹೇಳಿದ್ರೆ ಜಾಬ್ ಬೇಕಾದ್ರೆ ಮಾಡ್ಬೋದು. ಈ ಫಸ್ಟ್ ಎಜುಕೇಷನ್ ಬಗ್ಗೆ ಹೇಳ್ತೀನಿ. ಆಫ್ಟರ್ BNYS ನಾವು ಇನ್ನೂ ಏನು ಓದ್ಬೋದು ಅನ್ನೋದ್ರ ಬಗ್ಗೆ. ಸೊ ಫಸ್ಟ್, ಎಲ್ಲರೂ BNYS ಮಾಡಿದ್ಮೇಲೆ ತಗೊಳ್ಳೋ ಈ 3 ಡಿಗ್ರಿಗಳು ಯಾವುದಾದಂದರೆ MD ಇನ್ ನ್ಯಾಚುರೋಪತಿ, MD ಇನ್ ಯೋಗ, MD ಇನ್ ನ್ಯೂಟ್ರಿಷನ್. ಸೊ ಇದು ಮಾಡಿದ್ಮೇಲೆ ಏನು ಮಾಡ್ಬೋದು ನಾವು? ಸೇಮ್ ಕ್ಲಿನಿಕಲ್ ಪ್ರಾಕ್ಟೀಸಸ್ ಮಾಡ್ಬೋದು, ರಿಸರ್ಚಲ್ಲಿ ಕೆಲಸ ಮಾಡ್ಬೋದು, ಆ್ಯಂಡ್ ಟೀಚಿಂಗಲ್ಲೂ ಸಹ ಕೆಲಸ ಮಾಡ್ಬೋದು. ಇಲ್ಲಿ 3 ವರ್ಷ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ನ್ಯೂಟ್ರಿಷನ್ ಆ್ಯಂಡ್ ಡಯಟಿಕ್ಸಲ್ಲಿ MSc ಕೂಡ ಮಾಡಬಹುದು. ಸೊ ಇದರಲ್ಲೂ ಅಷ್ಟೇ ಕ್ಲಿನಿಕಲ್ ಪ್ರಾಕ್ಟೀಸಸ್ ಮಾಡ್ಬೋದು, ಇಲ್ಲ ಟೀಚಿಂಗ್ ಮಾಡ್ಬೋದು, ಇಲ್ಲ ರಿಸರ್ಚಲ್ಲಿ ಹೋಗ್ಬೋದು. ಆ್ಯಂಡ್ ಇನ್ನೊಂದು MDಯಲ್ಲಿ ನೀವು ಆಕ್ಯುಪೇಷನ್ ಸಹ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಜಾಬ್ಸ್ಗೆ ಹೋಗೋಣ. ಇಲ್ಲಿ ತನಕ ನೋಡಿದ್ದು BNYS ಆದಮೇಲೆ ಏನು ಎಜುಕೇಷನ್ನ ಕಂಟಿನ್ಯೂ ಮಾಡ್ಬೋದು ಅಂತ. ಈಗ ಅಟ್ ಪ್ರೆಸೆಂಟ್ ಇಷ್ಟಿದ್ದಾವೆ, ಮುಂದೆ ಬೇಕಾದರೂ ಇನ್ಕ್ರೀಸ್ ಆಗಬಹುದು. ಸೊ ನೆಕ್ಸ್ಟ್ ಜಾಬ್ಸಲ್ಲಿ ಏನೇನು ಮಾಡ್ಬೋದು? ಆಫ್ಟರ್ BNYS ವಿತೌಟ್ MD 5.5 years ಮಾಡಿದ್ಮೇಲೆ ನಾವು ಏನೆಲ್ಲ ಜಾಬ್ಸ್ ಮಾಡ್ಬೋದು ಅಂತ ಹೇಳಿದ್ರೆ, ನೀವೇ ಓನ್ ಕ್ಲಿನಿಕ್ನ ಓಪನ್ ಮಾಡ್ಕೋಬೋದು. ಸೊ ಸರ್ಟಿಫಿಕೇಟ್ ಎಲ್ಲ ಬಂದಿರುತ್ತೆ. ಸೊ ನೀವು ಡಾಕ್ಟರ್ ಅಂತಲೂ ಮೆನ್ಷನ್ ಆಗಿರೋದ್ರಿಂದ ನೀವು ನಿಮ್ಮ ಓನ್ ಕ್ಲಿನಿಕ್ನು ಸಹ ಓಪನ್ ಮಾಡ್ಕೋಬೋದು. ಸೊ ನಿಮಗೆ ನಿಮ್ಮ ಓನ್ ಕ್ಲಿನಿಕ್ನ ಓಪನ್ ಮಾಡ್ಕೊಳ್ಳೋಷ್ಟು ನೀವು ಸ್ಟೇಬಲ್ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಹಾಸ್ಪಿಟಲ್ ಜಾಬ್ಸ್ಗಳು ಬರ್ತವೆ. ಸೊ ನೀವು ಹಾಸ್ಪಿಟಲ್ನಲ್ಲಿ ಯಾವ್ಯಾವ ಡ್ಯೂಟೀಸ್ ಮಾಡ್ಬೋದು ಅಂತ ಹೇಳಿದ್ರೆ, ಮೆಡಿಕಲ್ ಆಫೀಸರ್ ಆಗಿ, ನ್ಯಾಚುರೋಪತಿಸ್ಟ್ ಆಗಿ, ಆ್ಯಂಡ್ ಯೋಗ ಕನ್ಸಲ್ಟ್ ಆಗಿ ನೀವು ಸಹ ಕೆಲಸ ಮಾಡ್ಬೋದು. ನಿಮಗೆ ಇಲ್ಲಿ ಯಾರಿಗಾದ್ರೂ ರಿಸರ್ಚ್ ಸೆಂಟರಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇದ್ದರೆ, ಸೊ ನನಗೆ ರಿಸರ್ಚ್ ಮಾಡಬೇಕು, ಇನ್ನೂ ಏನೇನು ಅಡಗಿದೆ ಅನ್ನೋದನ್ನೆಲ್ಲ ತಿಳ್ಕೊಬೇಕು ಅಂತ ನಿಮ್ಗೆ ಅನಿಸಿದ್ರೆ ನೀವು ರಿಸರ್ಚರ್ ಆಗಿ ಸಹ ನೀವು ಕೆಲಸ ಮಾಡ್ಬೋದು. ನಿಮಗೆ ಯಾರಿಗಾದ್ರೂ ಟೀಚಿಂಗಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ, ಸೊ BNYS ಲೆಕ್ಚರರ್ ಆಗಿ ಸಹ ನೀವು BNYS ಕಾಲೇಜ್ಗಳಲ್ಲಿ ಟೀಚ್ ಮಾಡ್ಬೋದು. ಆಯುಷ್ ಮೆಡಿಕಲ್ ಆಫೀಸರ್ ಆಗಿ ಸಹ ನೀವು ಕೆಲಸ ಮಾಡ್ಬೋದು. ಆ್ಯಂಡ್ RMO ರೆಸಿಡೆಂಟ್ ಮೆಡಿಕಲ್ ಆಫೀಸರ್ ಆಗಿ ಸಹ ನಿಮಗೆ ಜಾಬ್ಗಳು ಸಿಗುತ್ತೆ. ಆಫ್ಟರ್ BNYS ಇಷ್ಟೆಲ್ಲ ಜಾಬ್ಸ್ಗಳು ಇದ್ದಾವೆ. ಇಲ್ಲಿ BNYSಲ್ಲಿ ಸ್ಕೋಪ್ ಇಲ್ಲ, BNYS ಮಾಡಿದ್ರೆ ನೆಕ್ಸ್ಟ್ ನಮಗೆ ಫ್ಯೂಚರ್ ಇಲ್ಲ ಅಂದ್ಕೊಳ್ಳೋದು ತಪ್ಪು. ಯಾವುದನ್ನು ನಾವು ಅದರೊಳಗಡೆ ಅಥವಾ ಅದನ್ನು ನಾವು ತಿಳ್ಕೊಳ್ದೇ ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗೋದ್ರಿಂದ ಆಫ್ಟರ್ BNYS ಏನೇನು ಮಾಡ್ಬೋದು ಅಂತ ತಿಳ್ಕೊಂಡಿದ್ದೀರಾ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದೇ ರೀತಿ BNYS ಬಗ್ಗೆ ಅಥವಾ BNYSದಲ್ಲಿ ಯಾವುದೇ ರೀತಿ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.